ಹಾಯ್ ಎಲ್ರಿಗೂ ನಮಸ್ಕಾರ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಬಂದಾಗ ಈ ಖಾರಿಫ್ ಬೆಳೆಗಳ ಲಿಸ್ಟ್ ನೆನ್ಪಿಟ್ಕೊಳ್ಳೋದಿದೆಯಲ್ಲ, ಅಬ್ಬಾ ಒಂಥರ ತಲೆನೋವಲ್ಲ. ಆದ್ರೆ ಇನ್ಮುಂದೆ ಚಿಂತೆ ಬೇಡ, ಯಾಕಂದ್ರೆ ಇವತ್ ನಾವು ಅದಕ್ಕೊಂದು ಸಖತ್ ಸಿಂಪಲ್ ಟ್ರಿಕ್ ಬಗ್ಗೆ ಮಾತಾಡೋಣ. ಅದೇ ಅಲ್ವಾ, ಎಕ್ಸಾಮ್ ಹಾಲ್ ಟೆನ್ಷನ್ನಲ್ಲಿ ಎಲ್ಲಾನೂ ಮರ್ತು ಹೋದ ಹಾಗೆ ಆಗುತ್ತೆ. ಯಾವುದು ಮುಂಗಾರು ಬೆಳೆ, ಯಾವುದು ಹಿಂಗಾರು ಬೆಳೆ ಅಂತ ಕನ್ಫ್ಯೂಸ್ ಆಗ್ಬಿಡುತ್ತೆ. ಜೋಳಾನ ರಾಗಿನಾ ಅಂತ. ಆದ್ರೆ ಇದಕ್ಕೊಂದು ಸೂಪರ್ ಪರಿಹಾರ ಇದೆ. ಹಾಗಾದ್ರೆ ಏನದು ಪರಿಹಾರ ಅಂತ ಯೋಚನೆ ಮಾಡ್ತಿದ್ದೀರಾ? ನೋಡಿ, ಈ ಎಲ್ಲಾ ಮುಖ್ಯ ಮುಂಗಾರು ಬೆಳೆಗಳ ಹೆಸರುಗಳನ್ನ ನೆನ್ಪಿಟ್ಕೊಳ್ಳೋಕೆ ಬೇಕಾಗಿರೋದು ಒಂದೇ ಒಂದು ಸಿಂಪಲ್, ಸ್ವಲ್ಪ ಫನ್ನಿಯಾಗಿರೋ ವಾಕ್ಯ ಅಷ್ಟೇ. ರೆಡಿ ಇದ್ದೀರಾ ಅದನ್ನ ಕೇಳೋಕೆ? ಸರಿ, ಆ ಮ್ಯಾಜಿಕ್ ವಾಕ್ಯ ಏನಪ್ಪಾ ಅಂದ್ರೆ RCBT ಬ್ರ್ಯಾಂಡ್ ಅಂಬಾಸಡರ್ ಮೈಕಲ್ ಜಾಕ್ಸನ್. ಕೇಳಕ್ಕೆ ಸ್ವಲ್ಪ ವಿಚಿತ್ರ ಅನ್ಸುತ್ತೆ ಅಲ್ವಾ? ಆದ್ರೆ ನೆನ್ಪಿಟ್ಕೊಳ್ಳೋಕೆ ಮಾತ್ರ ತುಂಬಾನೇ ಈಸಿ. ಈ ವಾಕ್ಯದಲ್ಲಿರೋ ಒಂದೊಂದು ಅಕ್ಷರದಲ್ಲೂ ಒಂದೊಂದು ಮುಂಗಾರು ಬೆಳೆ ಅಡಗಿದೆ. ಬನ್ನಿ ಅದನ್ನ ಹೇಗೆ ಡಿಕೋಡ್ ಮಾಡೋದು ಅಂತ ನೋಡೋಣ. ಮೊದಲಿಗೆ RCBTಯಲ್ಲಿರೋ ಆರನ್ನ ತಗೊಳ್ಳೋಣ. ಆರ್ ಅಂದ್ರೆ ನಮ್ಮೆಲ್ಲರ ಪ್ರೀತಿಯ ರಾಗಿ. ಸಿಂಪಲ್, ಆರ್ ಫಾರ್ ರಾಗಿ. ಮುಂದಿನ ಅಕ್ಷರ ಸಿ. ಸಿಯಿಂದ ಬರೋದು ಕಾಟನ್, ಅಂದ್ರೆ ಹತ್ತಿ. ಹತ್ತಿ ಕೂಡ ಒಂದು ಇಂಪಾರ್ಟೆಂಟ್ ಕಮರ್ಷಿಯಲ್ ಖಾರಿಫ್ ಬೆಳೆ ಅಲ್ವಾ? ಸೊ ಸಿ ಅಂದ್ರೆ ಕಾಟನ್ ಅಂತ ನೆನ್ಪಿಡಿ. ಓಕೆ, ನಮ್ಮ ವಾಕ್ಯದಲ್ಲಿ ನೆಕ್ಸ್ಟ್ ಬರೋದು ಬಿ. ಬಿ ಅಂದ್ರೆ ಬಾಜ್ರಾ, ಅಥವಾ ನಮ್ಮ ಕನ್ನಡದಲ್ಲಿ ಹೇಳೋದಾದ್ರೆ ಸಜ್ಜೆ. ಇದೂ ಕೂಡ ಒಂದು ಮುಖ್ಯವಾದ ಧಾನ್ಯ. ನೋಡಿ, ಆರ್, ಸಿ, ಬಿ ಮೂರಾಯ್ತು. ಈಗ RCBT ಅನ್ನೋದ್ರಲ್ಲಿ ಕೊನೆ ಅಕ್ಷರ ಟಿ. ಟಿಯಿಂದ ಬರೋದು ತೊಗರಿ. ನಾವು ಪ್ರತಿದಿನ ಸಾಂಬಾರ್ಗೆಲ್ಲ ಬಳಸೋ ತೊಗರಿಬೇಳೆ ಇದೇ ಬೆಳೆಯಿಂದ ಬರೋದು. ಸೊ ಟಿ ಫಾರ್ ತೊಗರಿ. ಸರಿ, RCBT ಕಥೆ ಮುಗೀತು. ಈಗ ವಾಕ್ಯದ ಎರಡನೇ ಭಾಗಕ್ಕೆ ಹೋಗೋಣ. ಮೈಕಲ್ ಜಾಕ್ಸನ್. ಇಲ್ಲಿ ಮೈಕಲ್ ಪದದಲ್ಲಿರೋ ಮೊದಲನೇ ಅಕ್ಷರ ಯಾವುದು? ಎಂ ಅಲ್ವಾ? ಎಂ ಅಂದ್ರೆ ಮೈಸ್, ಅಂದ್ರೆ ಮುಸುಕಿನ ಜೋಳ. ಮತ್ತು ಕೊನೆಗೆ ಜಾಕ್ಸನ್ ಪದದಲ್ಲಿರೋ ಜೆ. ಜೆ ಅಂದ್ರೆ ಜೋಳ ಅಥವಾ ಜವಾರ್. ನೋಡಿದ್ರಲ್ಲ ಎಷ್ಟು ಸಿಂಪಲ್? RCBT ಬ್ರ್ಯಾಂಡ್ ಅಂಬಾಸಿಡರ್ ಮೈಕಲ್ ಜಾಕ್ಸನ್ ಅನ್ನೋ ಒಂದೇ ಒಂದು ವಾಕ್ಯದಿಂದ ರಾಗಿ, ಹತ್ತಿ, ಸಜ್ಜೆ, ತೊಗರಿ, ಮುಸ್ಕಿನ ಜೋಳ ಮತ್ತೆ ಜೋಳ ಹೀಗೆ 6 ಮುಖ್ಯ ಮುಂಗಾರು ಬೆಳೆಗಳನ್ನ ಸುಲಭವಾಗಿ ನೆನ್ಪಿಟ್ಕೊಂಡ್ವಿ. ಇರಿ, ಇಲ್ಲೊಂದು ಬೋನಸ್ ಟಿಪ್ ಇದೆ. ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಈ ಮುಂಗಾರು ಬೆಳೆಗಳನ್ನ ಯಾವಾಗ ಬಿತ್ತನೆ ಮಾಡ್ತಾರೆ, ಯಾವಾಗ ಕಟಾವು ಮಾಡ್ತಾರೆ ಅಂತನೂ ಕೇಳ್ತಾರೆ. ಸೊ ಸಾಮಾನ್ಯವಾಗಿ ಜೂನ್ ಜುಲೈ ಅಂದ್ರೆ ಮಳೆಗಾಲ ಶುರುವಾದಾಗ ಬಿತ್ತನೆ ಮಾಡಿ ಸೆಪ್ಟೆಂಬರ್ ಅಕ್ಟೋಬರ್ ಅಷ್ಟೊತ್ತಿಗೆ ಕಟಾವು ಮಾಡ್ತಾರೆ. ಇದನ್ನು ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ. ಹಾಗಾದ್ರೆ ಈ ಟ್ರಿಕ್ಕಿಂದ ನಮಗೇನು ಲಾಭ ಅಂತ ಕೇಳಿದ್ರೆ ನೋಡಿ, ಮೊದಲನೇದಾಗಿ ನಿಮ್ಮ ಸ್ಟಡಿ ಟೈಮ್ ಉಳಿಯುತ್ತೆ. ಎರಡನೇದಾಗಿ ಎಕ್ಸಾಮ್ ಟೆನ್ಷನ್ ಕಡಿಮೆ ಆಗುತ್ತೆ. ಮತ್ತೆ ನಿಮ್ಮ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗುತ್ತೆ. ಫೈನಲ್ ಆಗಿ ಆ ಒಂದೆರಡು ಮಾರ್ಕ್ಸ್ ಇದೆಯಲ್ಲ, ಅದು ನಿಮ್ ಕೈ ತಪ್ಪಿ ಹೋಗೋದಿಲ್ಲ, ಖಂಡಿತ. ಈ ಟ್ರಿಕ್ ನಿಮ್ಗೆ ಇಷ್ಟ ಆಯ್ತು, ಯೂಸ್ಫುಲ್ ಅನ್ಸ್ತು ಅಂತ ಅನ್ಕೋತೀನಿ. ಇದೇ ರೀತಿ ಬೇರೆ ಯಾವ ಟಾಪಿಕ್ ಬಗ್ಗೆ ಶಾರ್ಟ್ಕಟ್ ಬೇಕು ಅಂತ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಈ ತರಹದ ಇನ್ನಷ್ಟು ಉಪಯುಕ್ತ ಮಾಹಿತಿಗಳಿಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ಬಾರಿ